ಏನಾದ್ರು ನದಿಯೊಳಗೆ ಸ್ನಾನ ಮಾಡ್ಬೇಕಾ ಅಥವಾ ಮೊಸರು ಏನಾದ್ರು ಲೈವ್ ಆಗಿ ನೋಡ್ಬೇಕಾ, ಹಾಗಿದ್ರೆ ನೀವು ಇಲ್ಲಿ ಬರಲೇಬೇಕು. ಅದೇ ಪ್ಲೇಸ್ ಹೇಳ್ತೀನಿ ಚಿಕ್ಕೋಳೆ ಅಂತ. ಇಲ್ಲಿ ನೀವು ನೋಡ್ಬೋದು, ಫುಲ್ ಒಂದು ದೊಡ್ಡ ನೀರಾದ, ಸುತ್ತಲೂ ಸೌಂದರ್ಯವಾಗಿ ನಮ್ಮ ಪ್ರಕೃತಿ ಎಲ್ಲ ಹರಡ್ಕೊಂಡದ, ಫುಲ್ ಗ್ರೀನರಿ ಆಗಿ ಮಜಾ ಅದ. ಹೆಂಗಪ್ಪ ಅಂತಂದ್ರೆ ಒಂದು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಐಸ್ಲ್ಯಾಂಡ್ ಒಳಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ದಂಗೆ ಇರತ್ತೆ. ಅಂದರೆ ಮೀನಿಂಗು ಫುಲ್ ಗ್ರೀನರಿ ಅದ ಸರೌಂಡಿಂಗ್. ನಾವು ನಡು ಹೋಗಿ ಮೊಸರು ನೋಡಿಕೊಂಡು ಆರಾಮಾಗಿ ಸ್ವಿಮ್ಮಿಂಗು ಮಾಡ್ಬೋದು. ಸೊ ಮೊಸರು ಎಲ್ಲ ಇರ್ತಾವೋ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರಿ ಅಂತ ಕರ್ಕೊಂಡ್ಬರ್ಬೇಕು. ಬಟ್ ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಒನ್ ಡೇ ಎಂಜಾಯ್ಮೆಂಟ್. ಈ ಕಡೆ ನೋಡಿದ್ರೆ ಬರೀ ಫುಲ್ ಕಾಡದ, ಇಲ್ಲಿ ನಾನು ನಡ್ಕೊಂಡು ಹೋಗಿ ಹಂಗೆ ಹೋಗ್ಬೋದು. ಒಂದು ಏನನ್ಸುತ್ತಪ್ಪ ಅಂತಂದ್ರೆ ಇಲ್ಲಿ ನೀರದ ಅಲ್ವಾ, ಸೊ ಒಳಗಡೆ ಹೋಗಿ ಏನಾದರೂ ಪ್ರಾಣಿಗಳನ್ನ ಬೇಟೆ ಆಡಿ ತಿಂಬರ್ಬೋದು. ನಮ್ಮ ಅದೃಷ್ಟ ಚಿಕ್ಕ ಪ್ರಾಣಿ ಇದ್ರೆ ಲೈಕ್ ಮೊಲಗೆಲ್ಲ ಇದ್ರೆ ನಾವೇ ಬೇಟೆ ಆಡ್ತಿರ್ಬೋದು. ಏನಾದರೂ ಹುಲಿ ಸಿಂಹ ಎಲ್ಲ ಬಂದ್ರೆ ಅದೇ ನಮ್ಮ ತಿನ್ನತ್ತ. ಬೇಕಾದವರು ಪ್ರಕೃತಿ ಸೌಂದರ್ಯ ಎಂಜಾಯ್ ಮಾಡೋದು, ಬೇಟೆ ಹಂಚ್ಕೊಂಡಿರೋರೆಲ್ಲ ಅಯ್ಯೋ ಬಂತು ಅಂತ ಹೆದರಿಕೆ ವಾಪಸ್ ಹೊಂದ್ಕೊಂಡ್ಬರ್ಬೋದು. ಸೊ ಡಿಪೆಂಡ್ಸ್ ನಮ್ಮ ಮೇಲೆ. ಬಟ್ ಕಾಡು ಮಜಾ ಅದ. ಇಲ್ಲಿ ವೇ ಇದೆ, ಒಳಗಡೆ ಹೋದ್ರೆ ಸೀದಾ ಕಾಡು ಒಳಗಡೆನೆ ಇರ್ತೀವಿ. ಸೊ ನೀವೆಲ್ಲ ನೋಡ್ಬೋದು, ಇಲ್ಲಿ ಕಾವೇರಿ ನದಿ ಪಕ್ಕದಲ್ಲೇನೆ ನಮ್ಗೊಂದು ಕಾಡು ಇದೆ. ಸೊ ಅದಕ್ಕೆ ಸಂರಕ್ಷಣೆ ಮಾಡಿದಾರೆ ಅನ್ಕೊಂತೀನಿ. ಆ ಕಡೆ ಫುಲ್ ಕಾಡು, ಈ ಕಡೆ ಸ್ವಲ್ಪ ಊರು. ಸೊ ಬಂದು ನೋಡ್ಕೊಂಡು ಹೋಗ್ಲಿ ಅಂತೇಳಿ ವ್ಯೂ ಪಾಯಿಂಟ್ ಇಟ್ಟಿದ್ದಾರೆ ಅನ್ಕೋತೀನಿ. ಕಾವೇರಿ ನದಿ ಇಲ್ಲಿಂದ ಡ್ಯಾಮ್ ಕಟ್ಟಿದ್ದಾರೆ. ಈ ಕಡೆ ನೀರು ಜಾಸ್ತಿ ಬಿಡ್ಬೋದು, ಗೊತ್ತಿಲ್ಲ. ಡ್ಯಾಮ್ ಇರೋದು ಅದಕ್ಕೆ ಎಲ್ಲ ಹೇಳ್ತಾರೆ. ಸೊ ಇಫ್ ಯು ಆರ್ ವಿಸಿಟಿಂಗ್ ಕುಶಾಲನಗರ next time, so don't forget, visit here. It's really good. You see this greenery.